ಎಲ್ಲರಿಗೂ ನಮಸ್ಕಾರ. ಜ್ಯೋತಿರ್ವೈದ್ಯ ಸೇವಾ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇಂದು ನಾವು ಮಾತಾಡಲಿಕ್ಕೆ ಇರುವಂಥದ್ದು ಭೋಜನ ನಿಯಮದ ಬಗ್ಗೆ. ಅಂದರೆ ನಾವು ಆಹಾರವನ್ನು ಹೇಗೆ ಸೇವಿಸಬೇಕು, ಯಾವ ರೀತಿಯಲ್ಲಿ ಆಹಾರವನ್ನು ಸೇವಿಸಬೇಕು, ಯಾವ ಆಹಾರವನ್ನು ಸೇವಿಸಬೇಕು, ಹೇಗೆ ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಯಾವ ರೀತಿ ಸೇವಿಸಬೇಕು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವಿವತ್ತು ಪಡ್ಕೊಳ್ಳೋಣ. ಕಲಿಯುಗದಲ್ಲಿ ನಮಗೆ ಇಡೀ ಪ್ರಾಣ ಇರುವಂಥದ್ದು ನಾವು ಸೇವಿಸುವಂತಹ ಆಹಾರದಲ್ಲಿ. ಪ್ರಾಣಾಹ ಪ್ರಾಣಭೃತಾಂ ಅನ್ನಂ ಲೋಕೋ ಅಭಿಧಾವತಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಜೀವಿಗಳು, ಎಲ್ಲ ಚರಾಚರ ಜೀವಿಗಳು ಕೂಡ ಅನ್ನವನ್ನೇ ಅವಲಂಬಿಸಿರ್ತದೆ ತಮ್ಮ ಶಕ್ತಿಗಾಗಿ. ಅನ್ನ ನಮ್ಮ ಶರೀರವನ್ನು ಪೋಷಿಸುವುದು ಮಾತ್ರ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ಪೋಷಿಸ್ತದೆ. ಯಾಕೆಂದರೆ ನಮಗೆ ಮನಸ್ಸು ನೆಮ್ಮದಿಯಲ್ಲಿರಬೇಕು ಅಂತ ಆಗಿದ್ದಲ್ಲಿ ಆಗ ನಮ್ಮ ಹೊಟ್ಟೆ ತಂಪಾಗಿರಬೇಕು. ನಾವು ಸಂತೃಪ್ತವಾಗಿದ್ದರೆ ಮಾತ್ರ ನಮ್ಮ ಮನಸ್ಸು ಸಂತೃಪ್ತಿಯಿಂದಿರುತ್ತದೆ. ನಾವು ಸೇವಿಸುವಂತಹ ಆಹಾರ ಒಳ್ಳೆಯ ಆಹಾರ ಆಗಿದ್ದರೆ ನಮ್ಮ ಮನಸ್ಸು ಕೂಡ ಒಳ್ಳೆಯದಿರ್ತದೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಹೀಗೆ ಅದನ್ನು ವಿವರವಾಗಿ ವಿವರಿಸಿಕೊಟ್ಟಿದ್ದಾರೆ. ಹೀಗೆ ಹಿತಭುಕ್ ಮಿತಭುಕ್ ಅಂತ ಯಾವುದೇ ಆಹಾರ ಆದರೂ ನಾವು ಸೇವಿಸುವಂಥದ್ದು ಅದು ಹಿತವಾಗಿರಬೇಕು, ಅದೇ ರೀತಿ ಮಿತಿಯಿಂದ ಇರಬೇಕು. ಅತಿಯಾಗಿ ಸೇವಿಸಬಾರ್ದು. ಹಸಿದಾಗಲೇ ನಾವು ಆಹಾರ ಸೇವಿಸಬೇಕು. ಹಸಿದಾಗ ಉಣ್ಣುವಂಥದ್ದು ಒಂದು ಪ್ರಕೃತಿ ವ್ಯವಸ್ಥೆ. ಅದು ಹಸಿಯದೇ ಉಣ್ಣುವಂಥದ್ದು ಒಂದು ವಿಕೃತಿ ಆಗ್ತದೆ. ನಮಗೆ ಹಸಿವೆ ಆಗದೆ ನಾವು ಊಟ ಮಾಡಿದ್ದೇವೆ ಅಂತಾದರೆ ಅದು ವಿಕಾರಕ್ಕೆ ಕಾರಣ ಆಗ್ತದೆ. ಅದೇ ರೀತಿ ಹಸಿದವನಿಗೆ ಉಣಿಸುವುದು ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಏನು ಅಂದರೆ, ಯಾರು ಹಸಿದಿದ್ದಾನೆ ಅವನಿಗೆ ನಾವು ಒಂದಷ್ಟು ನಮ್ಮಿಂದ ಕೈಲಾದಷ್ಟು ನಾವು ಆಹಾರವನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಅದು ನಮ್ಮ ಸಂಸ್ಕೃತಿ ಅಂತ ಹೇಳೋದು. ಆಹಾರ ಸೇವಿಸುವಾಗ ಮೊದಲಾಗಿ ನಮಗೆ ಬೇಕಾದ್ದೇನು ಅಂದರೆ, ಶರೀರ ಸ್ವಚ್ಛ ಇರಬೇಕು, ಅದೇ ರೀತಿ ಮನಸ್ಸು ಕೂಡ ಹಗುರವಾಗಿರಬೇಕು. ಬೆಳಗ್ಗಿನ ಹೊತ್ತಲ್ಲಿ ಸ್ವಲ್ಪ ತಡವಾಗಿ ಆಹಾರ ಸೇವಿಸುವುದು ಒಳ್ಳೆಯದು. ಅದೇ ರಾತ್ರಿಯಲ್ಲಿ ತಡ ಮಾಡದೇ ಆಹಾರ ಸೇವಿಸುವುದು ಒಳ್ಳೆಯದು. ರಾತ್ರಿಯಲ್ಲಿ ಏನಿದ್ರೂ ಸಾಮಾನ್ಯ 7:30-8 ಗಂಟೆಯ ಒಳಗೆ ನಾವು ಆಹಾರ ಸೇವಿಸಿದರೆ 10 ಗಂಟೆಗೆ ನಾವು ಮಲಗುವಾಗ ನಾವು ಸೇವಿಸಿದಂಥ ಆಹಾರ ಒಂದಷ್ಟು ಜೀರ್ಣ ಆಗಿರ್ತದೆ. ಅದು ಯಾವತ್ತೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆಹಾರ ಸೇವಿಸುವಾಗಲೂ ಹಾಗೆ ಇವತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಕೆಳಗೆ ಕೂತು ಊಟ ಮಾಡ್ತೇವೆ, ಅಥವಾ ಟೇಬಲಲ್ಲಿ ಕೂತ್ಕೊಂಡು ಚಾರು ಟೇಬಲ್ ಅಂತ ಹೇಳಿಕೊಂಡು ಹಾಗೆ ಕೂತ್ಕೊಂಡು ಊಟ ಮಾಡ್ತೇವೆ, ಇನ್ನು ನಿಂತುಕೊಂಡು ಊಟ ಮಾಡ್ತೇವೆ. ಇದೆಲ್ಲ ಇವತ್ತಿನ ಹೊಸ ಒಂದು ಕಾಲದ ಅನಿವಾರ್ಯತೆ ಅಂತ ನಾವು ಹೇಳ್ತೇವೆ. ಆದರೆ ಯಾವತ್ತೂ ಶ್ರೇಷ್ಠ, ಯಾವತ್ತೂ ಸುಖಾಸನದಲ್ಲಿ ಕುಳಿತುಕೊಂಡು ಊಟ ಮಾಡುವುದೇ ಶ್ರೇಷ್ಠ. ಅದು ಬರೀ ನೆಲದಲ್ಲಿ ಕುಳಿತುಕೊಳ್ಬಾರ್ದು. ಒಂದು ಚಾಪೆಯೋ, ಒಂದು ಮಣೆಯೋ, ಮರದ ಹಲಗೆಯೋ ಇಂಥದ್ದನ್ನು ಇಟ್ಟೇ ಊಟ ಮಾಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ. ಪೂರ್ವಾಭಿಮುಖವಾಗಿ ಕುಳಿತುಕೊಂಡ್ರೆ ಒಳ್ಳೆಯದು ಅಂತ ಹೇಳುವಂಥದ್ದು ಇದೆ. ಬಾಳೆ ಎಲೆ ಯಾವತ್ತೂ ಶ್ರೇಷ್ಠ. ಇವತ್ತು ನಾವು ಬಟ್ಟಲು ಇತ್ಯಾದಿಗಳನ್ನು ಉಪಯೋಗ ಮಾಡ್ತೇವೆ, ಮಾತ್ರ ಯಾವುದಿದ್ರೂ ಶ್ರೇಷ್ಠವಾದ್ದು ಯಾವುದಂದರೆ ಬಾಳೆ ಎಲೆ. ಅದನ್ನು ಸ್ವಲ್ಪ ಬಾಡಿಸಿ ಅದನ್ನು ನಮ್ಮ ಎದುರಿಗೆ ಇರಿಸಿಕೊಂಡು, ಬಾಳೆಲೆಯ ತುದಿಯ ಭಾಗ ನಮ್ಮ ಎಡಭಾಗಕ್ಕಿರಬೇಕು, ನಮ್ಮ ಬಲಭಾಗಕ್ಕೆ ಬಾಳೆ ಎಲೆಯ ಕಡೆಯ ಭಾಗ ಇರಬೇಕು. ಅದನ್ನು ಸ್ವಚ್ಛ ಮಾಡಿರಬೇಕು. ನೀರು ಚಿಮುಕಿಸಿ ತೊಳೆದು ಸ್ವಚ್ಛ ಮಾಡಿಕೊಳ್ಬೇಕು. ಪ್ರತಿ ಸಂದರ್ಭದಲ್ಲಿ ಇದು ಬಹಳ ಎಚ್ಚರಿಕೆಯಲ್ಲಿ ಗಮನಿಸಿಕೊಳ್ಬೇಕು. ಯಾಕಂದರೆ ಎಲೆಯಲ್ಲಿ ಕೆಲವು ಸಲ ಏನಾದರೂ ಬೇಡದ ಅಂಶಗಳು ಸೇರಿಕೊಂಡಿರುವ ಸಾಧ್ಯತೆಗಳು ಇರ್ತದೆ. ಮತ್ತು ರುಚಿಯಾದಂತಹ ಆಹಾರವನ್ನು ಷಡ್ರಸಯುಕ್ತವಾಗಿರುವಂಥದ್ದು, ಅಂದರೆ ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ಹೀಗೆ 6 ರಸಗಳು. ಇದು 6 ರಸಗಳು ಇರುವಂತಹ ಆಹಾರವನ್ನೇ ನಾವು ಸೇವಿಸಬೇಕು. ನನಗೆ ಸಿಹಿ ಇಷ್ಟ ಅಂತ ಹೇಳಿಕೊಂಡು ಸಿಹಿಯನ್ನು ಮಾತ್ರ ತಿನ್ನುವುದು, ಅಥವಾ ಖಾರ ಉಪ್ಪು ಇಷ್ಟ ಅಂತ ಹೇಳಿಕೊಂಡು ಅದನ್ನು ಮಾತ್ರ ಅತಿಯಾಗಿ ತಿನ್ನುವಂಥದ್ದು, ಅಥವಾ ಕಹಿ ಇಷ್ಟ ಆಗುವುದಿಲ್ಲ ಅಂತ ಹೇಳಿಕೊಂಡು ಅದನ್ನು ಏನೂ ನಾವು ಸೇವಿಸದೇ ಇರುವಂಥದ್ದು, ಇದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಎಲ್ಲ ರಸಗಳನ್ನು ನಾವು ಆಸ್ವಾದಿಸಬೇಕು. ಸರಿಯಾಗಿ ತಾಳ್ಮೆಯಿಂದ ಆಹಾರವನ್ನು, ಪ್ರತಿಯೊಂದು ರುಚಿಯನ್ನು ತಿಳ್ಕೊಂಡು ಊಟ ಮಾಡಬೇಕು, ಆಹಾರವನ್ನು ಸೇವಿಸಬೇಕು. ಅದೇ ನಿಯಮ. ಜೀರ್ಣಕ್ಕೆ ಕಷ್ಟವಾದ ಆಹಾರವನ್ನು
ಅಂದರೆ ಸಿಹಿ ಇರುವಂಥದ್ದಾಗಿರ್ಬೋದು, ಭಾರ ಇರುವಂಥದ್ದಾಗಿರ್ಬೋದು, ಅಥವಾ ಪಸೆ ಇರುವಂತಹ ಅಂದರೆ ಸ್ನಿಗ್ಧಾಂಶಗಳಿರುವಂತಹ ತೈಲ ಘೃತಾದಿಗಳಿರುವಂಥ ಆಹಾರವನ್ನು ಯಾವತ್ತೂ ಊಟದ ಮೊದಲಿನ ಭಾಗದಲ್ಲಿ, ಮತ್ತು ಖಾರ, ಹುಳಿ, ಉಪ್ಪಿನಂಶ ಇರುವಂಥ ಆಹಾರವನ್ನು ಊಟದ ಮಧ್ಯದ ಭಾಗದಲ್ಲಿ, ಅದೇ ರೀತಿ ಕಹಿ ಮತ್ತು ಚೊಗರು ರುಚಿ ಇರುವಂತಹ ಆಹಾರವನ್ನು ಊಟದ ಕೊನೆಯ ಭಾಗದಲ್ಲಿ ಸೇವಿಸಿಕೊಳ್ಳುವುದು ಒಳ್ಳೆಯದು. ನಾವು ಊಟ ಮಾಡುವಾಗ ನಮ್ಮ ಒಂದು ಸಂಪ್ರದಾಯ ಇರ್ತದೆ, ಆದ್ಯಂ ಮಧುರಮಶ್ನೀಯಾತ್ ಅಂತ. ಅಂದರೆ ಶುರುವಿಗೆ ತುಪ್ಪ ಹಾಕಿಯೇ ನಾವು ಊಟ ಮಾಡ್ತೇವೆ. ಇದು ಅತೀ ಅಗತ್ಯದ ಒಂದು ವ್ಯವಸ್ಥೆ. ಯಾಕಂದರೆ ತುಪ್ಪ ಅಂತ ಹೇಳುವಂಥದ್ದು ಘೃತಂ ಪಿತ್ತಾನಿಲಹರಂ ರಸಶುಕ್ರೋಜಸಾಹಿತಂ ನಿರ್ವಾಪಣಂ ಮೃದುಕರಂ ಸ್ವರವರ್ಣ ಪ್ರಸಾದನಂ ಅಂತ ಹೇಳಿದ್ದಾರೆ. ಅಂದರೆ ಪಿತ್ತ ಮತ್ತು ಅನಿಲ ಅಂದರೆ ವಾಯು, ಇದು ಎರಡನ್ನು ಕೂಡ ಶಮನ ಮಾಡುವಂತಹ ಘೃತ ಮಧುರ ವಿಪಾಕವನ್ನು ಹೊಂದಿಕೊಂಡಿರುವಂಥದ್ದು, ಮಧುರ ರಸವನ್ನು ಹೊಂದಿಕೊಂಡಿರುವಂಥದ್ದು. ಇದು ಆಹಾರದ ಆರಂಭದಲ್ಲಿಯೇ ನಾವು ಸೇವಿಸಬೇಕಾದ್ದು ಅನ್ನುವಂಥದ್ದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ಊಟದ ಆರಂಭದಲ್ಲಿ ಪಾಯಸ ಇತ್ಯಾದಿಗಳನ್ನು ನಾವು ಫಂಕ್ಷನ್ಗಳಿಗೆ ಹೋದಾಗ ಶುರುವಿಗೆ ಬಾಳೆ ಎಲೆಗೆ ಶುರುವಿಗೆ ಪಾಯಸವನ್ನು ಬಳಸ್ತಾರೆ. ಯಾಕೆಂದರೆ ಇದೇ ಉದ್ದೇಶ, ಆದ್ಯಂ ಮಧುರಮಶ್ನೀಯಾತ್ ಎನ್ನುವಂತಹ ಕಾರಣಕ್ಕೆ. ಅನ್ನಕ್ಕೆ ಯಾವಾಗಲೂ ನಾವು ನಮಸ್ಕರಿಸಿ ಉಣ್ಣಬೇಕು. ನಾವು ಊಟ ಮಾಡುವುದು ಅಂತ ಹೇಳಿದರೆ ನಮ್ಮ ಒಳಗಿನ ಒಂದು ಅಗ್ನಿಗೆ ನಾವು ಕೊಡುವಂತಹ ಒಂದು ಆಹುತಿಯಾಗಿರ್ತದೆ. ನಾವು ಹೊರಗೆ ಹೋಮ ಹವನಾದಿಗಳನ್ನು ಮಾಡಿದಾಗ ಯಾವ ರೀತಿಯಲ್ಲಿ ಆಹುತಿಗಳನ್ನು ಬೇರೆ ಬೇರೆ ತುಪ್ಪವೋ ಅಥವಾ ಇನ್ನು ಬೇರೆ ಬೇರೆ ಔಷಧೀಯ ದ್ರವ್ಯಗಳನ್ನು ಆಹುತಿಯಾಗಿ ನಾವು ಕೊಡ್ತೇವೆಯೋ, ಹಾಗೆಯೇ ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಪ್ರಾಣಾಗ್ನಿಗೆ ಕೊಡುವಂತಹ ಆಹಾರ ಅದು ಆಹುತಿಯಾಗಿರ್ತದೆ. ಹಾಗಾಗಿ ಅದಕ್ಕೆ ನಮಸ್ಕರಿಸಿ ಊಟ ಮಾಡಬೇಕು. ನಮ್ಮ ಊಟದ ಒಂದು ಸಾಧ್ಯತೆ ಎಷ್ಟು? ಅದರಲ್ಲಿ ಜಠರದ ಸಾಧ್ಯತೆಯಲ್ಲಿ 2 ಭಾಗವನ್ನು ಘನ ಆಹಾರದಲ್ಲಿ, 1 ಭಾಗ ದ್ರವಾಹಾರದಲ್ಲಿ ಮತ್ತು 1 ಭಾಗವನ್ನು ಖಾಲಿ ಇಡಬೇಕು. ಹೊಟ್ಟೆ ತುಂಬ ಊಟ ಮಾಡಬಾರ್ದು, 1 ಭಾಗ ಆದರೂ ಖಾಲಿ ಇರಬೇಕು. ನೀರಿನ ಅಂಶವನ್ನು ಸ್ವಲ್ಪ ಆಹಾರದೊಂದಿಗೆ ನೀರನ್ನು ಸೇವಿಸಬಹುದು. ಅದು ಮುಹುರ್ವಾರಿ ಪಿಬೇತ್ ಅಭೂರಿಹಿ. ಅಭೂರಿ ಅಂದರೆ ತುಂಬ ಪ್ರಮಾಣದಲ್ಲಿ ನೀರು ಊಟದ ಮಧ್ಯದಲ್ಲಿ ಕುಡಿಬಾರದು ಅಂತ ಹೇಳುವುದನ್ನೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮತ್ತು ಯಾವತ್ತೂ ಒಂದು ಸಮಯ ಪಾಲನೆಯನ್ನು ಮಾಡಿಕೊಂಡು ಆಹಾರದ ಸೇವನೆ ಇರಬೇಕು. ಅತಿಯಾದ ವೇಗದಲ್ಲಿ ಊಟ ಮಾಡಬಾರ್ದು. ಅದೇ ರೀತಿ ಅತಿ ವಿಳಂಬವಾಗಿಯೂ ಕೂಡ ಆಹಾರವನ್ನು ಸೇವಿಸಬಾರ್ದು. ಆಹಾರವನ್ನು ಸೇವಿಸುವ ಹೊತ್ತಲ್ಲಿ ವಿಪರೀತವಾಗಿ ಮಾತಾಡುವುದು ಒಳ್ಳೆಯದಲ್ಲ. ಅದೇ ರೀತಿ ನಗುತ್ತಾ ಏನಾದರೂ ಗಹಗಹಿಸಿ ನಗುವಂಥದ್ದು, ಏನಾದರೂ ಬೊಬ್ಬೆ ಹಾಕಿ ನಗ್ತಾ ಊಟ ಮಾಡುವಂಥದ್ದು ಕೂಡ ನಮ್ಮ ಆರೋಗ್ಯಕ್ಕೆ ಏನೇನೂ ಒಳ್ಳೆಯದಲ್ಲ. ಇವತ್ತು ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಿ ಆಗಲಿ ಒಂದು ಸಾಮಾನ್ಯ ಅಭ್ಯಾಸ ಏನು ಅಂದರೆ ಮೊಬೈಲು ಟಿ ವಿಗಳನ್ನು ನೋಡ್ತಾ ಉಣ್ಣುವಂಥದ್ದು. ಇದು ನಾವು ಮಾಡುವಂತಹ ಬಹಳ ದೊಡ್ಡ ತಪ್ಪು. ಯಾಕೆಂದರೆ ನಮ್ಮ ಜೀರ್ಣಾಂಗ ವ್ಯೂಹ ಕೆಲಸ ಮಾಡಬೇಕು ಅಂತಾದರೆ ನಮ್ಮ ಮನಸ್ಸು ನಾವು ಸೇವಿಸುವಂತಹ ಆಹಾರದ ಕಡೆಗೆ ಸಂಪೂರ್ಣವಾಗಿ ಇರಲೇಬೇಕು. ಉದಾಹರಣೆಗೆ ನಾವು ಬಾಯಲ್ಲಿ ಜೊಲ್ಲು ಬರುವುದು ಯಾವಾಗ ಅಂದರೆ ನಮಗೆ ಇಷ್ಟದ ಒಂದು ವಸ್ತುವನ್ನು, ಉಪ್ಪಿನಕಾಯಿಯನ್ನು ಇದನ್ನು ನಾವು ಗ್ರಹಿಸಿದಾಗಲೇ ನಮಗೆ ಬಾಯಲ್ಲಿ ಜೊಲ್ಲು ಬರ್ತದೆ. ಇದೇ ರೀತಿ ಜೊಲ್ಲಿನ ಹಾಗೆ ಇರುವಂತಹ ಎಷ್ಟೋ ರಸಗಳು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಇದೆ. ಇದೆಲ್ಲವೂ ಸ್ರಾವ ಆಗಬೇಕು ಅಂತಾಗಿದ್ದರೆ ನಮ್ಮ ಗಮನ ಸರಿಯಾಗಿ ಊಟದ ಕಡೆ ಇರಬೇಕು. ಆ ಊಟವನ್ನು ನಾವು ಇಷ್ಟಪಟ್ಟೇ ಆಹಾರವನ್ನು ತಗೊಳ್ಳುವಂಥವರಾಗಬೇಕು. ಆದ ಕಾರಣ ನಮ್ಮ ಗಮನವನ್ನು ಬೇರೆ ಕಡೆಗೆ, ಮೊಬೈಲು ಟಿ ವಿಗಳ ಕಡೆಗೆ ಗಮನ ಕೊಟ್ಟುಕೊಂಡು ನಾವು ಆಹಾರ ಸೇವಿಸುವಂಥದ್ದು ಶುದ್ಧ ತಪ್ಪು. ಸಣ್ಣ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳು ಹಠ ಮಾಡ್ತಾರೆ, ಊಟ ಮಾಡೋದಿಲ್ಲ ಅಂತ ಹೇಳಿಕೊಂಡು ನಾವು ಮಕ್ಕಳಿಗೆ ಮೊಬೈಲ್ ತೋರಿಸಿಕೊಂಡು ಊಟ ಮಾಡಿಸುವಂತಹ ಒಂದು ಕೆಟ್ಟ ಒಂದು ಅಭ್ಯಾಸ ನಮ್ಮಲ್ಲಿ ಬರ್ತಾ ಉಂಟು ಇವತ್ತು. ಇದು ಅತ್ಯಂತ ತಪ್ಪು. ಇದನ್ನು ಖಂಡಿತವಾಗಿ ಮಾಡಬೇಡಿ. ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಮಕ್ಕಳ ಗಮನವನ್ನು ಬೇರೆ ಕಡೆಗೆ ಕೊಂಡೋಗಿ ಮಕ್ಕಳಿಗೆ ಆಹಾರವನ್ನು ಒಂದು ಯಾಂತ್ರಿಕವಾಗಿ ತಿನ್ನಿಸುವಂಥದ್ದು ನಾವು ಮಾಡುವಂತಹ ಅತೀ ದೊಡ್ಡ ಒಂದು ಮೂರ್ಖತನ ಅಂತ ಹೇಳೋದನ್ನು ತಿಳ್ಕೊಳ್ಳೇಬೇಕು. ಮತ್ತು ಆಹಾರವನ್ನು ಯಾವತ್ತೂ ಚೆನ್ನಾಗಿ ಜಗದು ಸೇವಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆಹಾರದ ಗುಣ ಏನುಂಟು ಅದಕ್ಕೆ ತಕ್ಕ ಅನುಪಾನವನ್ನು ಸೇವಿಸಬೇಕು. ಅನುಪಾನದಲ್ಲಿ ಯಾವತ್ತು ಬಿಸಿ ನೀರು ಯಾವತ್ತೂ ಶ್ರೇಷ್ಠವಾಗಿರ್ತದೆ. ಯಾಕೆಂದರೆ ಆಹಾರದಲ್ಲಿ ನಮಗೆ ಸ್ನಿಗ್ಧಾಂಶಗಳಿರ್ತದೆ, ಶೀತದಂಶಗಳಿರ್ತದೆ. ಅದು ಎಲ್ಲವನ್ನು ಸರಿದೂಗಿಸಲಿಕ್ಕೆ ಯಾವತ್ತು ಬಿಸಿ ನೀರು ಅತ್ಯಂತ ಶ್ರೇಷ್ಠವಾದ್ದು. ಅದನ್ನು ಹದವಾದ ಪ್ರಮಾಣದಲ್ಲಿ ಸ್ವಲ್ಪ ಬಿಸಿ ಇರುವಂತಹ ನೀರನ್ನು ಸೇವಿಸುವಂಥದ್ದು ಯಾವತ್ತೂ ಶ್ರೇಷ್ಠ. ಇನ್ನು ಆಹಾರದಲ್ಲಿ ಮೊಳಕೆ ಧಾನ್ಯಗಳು, ಸ್ವಲ್ಪವೇ ಬೇಯಿಸಿದಂತಹ ತರಕಾರಿಗಳು
ಮತ್ತು ವಿವಿಧ ಬಣ್ಣವನ್ನು ಹೊಂದಿದಂತಹ ತರಕಾರಿಗಳನ್ನು, ಸೊಪ್ಪು ತರಕಾರಿಗಳನ್ನು, ಗಡ್ಡೆ ಗೆಣಸು ಮತ್ತು ಏಕದಳ ದ್ವಿದಳ ಧಾನ್ಯಗಳು ಇದು ಎಲ್ಲವನ್ನು ನಮ್ಮ ಶರೀರಕ್ಕೆ ಹೊಂದುವಂತೆ ಒಂದು ಸಮರಸ ಮಾಡಿಕೊಂಡು ನಾವು ಸೇವಿಸುವಂಥದ್ದು ಯಾವತ್ತೂ ಒಳ್ಳೆಯದು. ತರಕಾರಿಗಳನ್ನೆಲ್ಲ ಆದಷ್ಟು ಸಿಪ್ಪೆ ಸಹಿತವಾಗಿ ಉಪಯೋಗಿಸುವಂಥದ್ದು ಯಾವತ್ತೂ ಶ್ರೇಷ್ಠ. ಅದದು ಸಮಯದಲ್ಲಿ ಸಿಗುವಂತಹ ಕೆಲವು ಆಹಾರಗಳು ಅಂತ ಇರ್ತದೆ, ಅದದು ಸಮಯದಲ್ಲಿ ನಾವು ಯಾವತ್ತೂ ಉಪಯೋಗಿಸಬೇಕು. ಅದು ಒಳ್ಳೆಯದಲ್ಲ, ಅದು ಕೆಟ್ಟದು ಅಂತ ಹೇಳಿಕೊಂಡು ಅದನ್ನು ನಾವು ತಿನ್ನದೇ ಇರುವಂಥದ್ದು ಇತ್ಯಾದಿ ಮಾಡಬಾರದು. ಅದು ಒಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿದ್ದಲ್ಲಿ ಖಂಡಿತವಾಗಿ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ಯಾವತ್ತೂ ಶ್ರೇಷ್ಠವೇ. ಅದದು ಸಮಯದಲ್ಲಿ, ಅದದು ಋತುವಿನಲ್ಲಿ ಸಿಗುವಂಥ ಆಹಾರಕ್ಕೆ ನಾವು ಬೆಲೆ ಕೊಡಲೇಬೇಕು. ಆದಷ್ಟು ನಾವು ಈ ಕೃತಕ ಆಹಾರಗಳು, ಫಾಸ್ಟ್ ಫುಡ್ಡುಗಳು ಅಥವಾ ಬೇಕರಿ ತಿಂಡಿ ತಿನಿಸುಗಳು ಇತ್ಯಾದಿಗಳನ್ನು, ಪ್ಯಾಕ್ಡ್ ಫುಡ್ಡುಗಳು ಮತ್ತು ಈ ರೀತಿ ಟೇಸ್ಟ್ನರ್ಸ್ ಹಾಕಿದಂಥ ಆಹಾರಗಳು ಇತ್ಯಾದಿಗಳಿಂದ ನಾವು ದೂರ ಇರಬೇಕು. ನಮ್ಮ ಮಕ್ಕಳನ್ನು ಆದಷ್ಟು ಅದರಿಂದ ದೂರ ಇರಿಸುವಂತಹ ಪ್ರಯತ್ನವನ್ನು ಮಾಡಲೇಬೇಕಾದ ಅನಿವಾರ್ಯತೆ ನಮಗೆ ಇವತ್ತು ಉಂಟು. ಇವತ್ತು ಎಷ್ಟೋ ಸಲ ನಾವು ಮನೆಯಲ್ಲಿ ಆಹಾರ ತಗೊಳ್ಳದೆ ಇಂತಹ ಪ್ಯಾಕೆಟ್ ಫುಡ್ಡುಗಳನ್ನೇ ಸೇವಿಸಿ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಾ ಇದ್ದೇವೆ. ಅದರಲ್ಲಿ ತುಂಬ ನಮ್ಮ ಆರೋಗ್ಯ ಹಾಳಾಗುವಂತಹ ಸಾಧ್ಯತೆಗಳಿರ್ತದೆ. ಆದಷ್ಟು ಅಂಥದ್ದರಿಂದ ದೂರ ಇರುವಂಥದ್ದು ಯಾವತ್ತೂ ಶ್ರೇಷ್ಠ. ಯಾವಾಗಾರು ಒಮ್ಮೊಮ್ಮೆ ತಗೊಂಡ್ರೆ ವಿಷಯ ಅಲ್ಲ, ಆದರೆ ನಿತ್ಯ ಅದರ ಸೇವನೆ ನಮ್ಮ ಆರೋಗ್ಯವನ್ನು ಖಂಡಿತವಾಗಿ ಕೆಡಿಸ್ತದೆ. ನಾವು ನಮ್ಮ ವಾಹನಕ್ಕೆ ಪೆಟ್ರೋಲು ಡೀಸೆಲ್ ಹಾಕುವಾಗ ಸರಿಯಾಗಿ ಒಳ್ಳೆಯ ಪೆಟ್ರೋಲ್ ಪಂಪ್ ಎಲ್ಲಿುಂಟು ಅಂತ ನೋಡಿಕೊಂಡು ಹಾಕ್ತೇವೆ ಹೊರತು ಒಟ್ಟು ಅದಕ್ಕೆ ಎಲ್ಲಿಂದಾರು ಹಾಕ್ತೇವೆಯೇ ಇಲ್ಲ. ಹಾಗೆಯೇ ನಮ್ಮ ಶರೀರದ ಬಗ್ಗೆ ನಾವು ಯಾಕೆ ಕಾಳಜಿ ವಹಿಸುವುದಿಲ್ಲ? ಇದು ವಹಿಸಲೇಬೇಕಾದಂತಹ ಒಂದು ಜಾಗೃತಿ ವಹಿಸಲೇಬೇಕಾದಂತಹ ವಿಚಾರ ಎನ್ನುವುದನ್ನು ನೆನಪಿಟ್ಟುಕೊಳ್ಳುವ. ಆಹಾರ ತಗೊಂಡಂತಹ ಒಂದು ವ್ಯವಸ್ಥೆಯಲ್ಲಿಯೂ ಹಾಗೆ ಮನಸ್ಸು ಸಂತೋಷದಲ್ಲಿರಬೇಕು ಅಂತ ನಾನು ಹೇಳಿದೆ. ಮನೆಯಲ್ಲಿ ಇರುವಂತಹ ಸದಸ್ಯರು ಎಲ್ಲರೂ ಕನಿಷ್ಠ ಒಂದು ಹೊತ್ತಿಗಾದರೂ ಕೂಡ ಒಟ್ಟಿಗೆ ಕುಳಿತು ಊಟ ಮಾಡುವಂತಹ ಒಂದು ಅಭ್ಯಾಸ ಖಂಡಿತವಾಗಿ ಮಾಡುವುದು ಒಳ್ಳೆಯದು. ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ಇವತ್ತಿನ ಕಾಲದಲ್ಲಿ ತುಂಬ ದೂರ ಆಗ್ತಾ ಇದೆ. ಅವರವರ ಹೊತ್ತಿಗೆ ಅವರವರು ಬರುವುದು, ಬೇಕಾದ್ದನ್ನು ಹಾಕಿಕೊಳ್ಳೋದು, ತಿನ್ನುವುದು, ಹೋಗುವುದು ಅಂತ ಹೇಳುವಂತಹ ಕಾಲ ಆಗಿದೆ. ಇದು ಯಾವತ್ತೂ ನಾವು ಮಾಡಬಾರದು. ಕನಿಷ್ಠ ಒಂದು ಹೊತ್ತಾದರೂ ಕೂಡ ಒಟ್ಟಿಗೆ ಕುಳಿತು ಒಂದು ಸಮಾಧಾನದಲ್ಲಿ ಸಂತೋಷದಲ್ಲಿ ಊಟ ಮಾಡುವಂತಹ ಅಭ್ಯಾಸವನ್ನು ಮಾಡಬೇಕು. ಊಟದ ನಂತರ ಕೈ ತೊಳೆದ ನಂತರ ಕಣ್ಣಿನ ಮೇಲೆ ನಮ್ಮ ಅಂಗೈಗಳನ್ನು ಇರಿಸಿಕೊಂಡರೆ ಕಣ್ಣಿನ ದೃಷ್ಟಿಶಕ್ತಿಗೆ ಬಹಳ ಒಳ್ಳೆಯದು. ಊಟದ ನಂತರ 100 ಹೆಜ್ಜೆಯಷ್ಟಾದರೂ ಕೂಡ ನಡಿವಂಥದ್ದು, ಶತಪಥ ಅಂತ ಹೇಳಿಕೊಂಡು, ಅಂದರೆ ಊಟ ಆದ ಕೂಡಲೇ ಹೋಗಿ ಮಲಗುವಂಥದ್ದಲ್ಲ. ಕನಿಷ್ಠ ಒಂದು 100 ಹೆಜ್ಜೆ ಆದರೂ ನಡೆದು ನಮ್ಮ ಶರೀರ ಹಗುರ ಆಗುವ ಹಾಗೆ ಇರಬೇಕು. ನಾವು ಆಹಾರ ಸೇವಿಸಿದ್ದು ಸರಿಯಾಗಿದೆ, ಸರಿಯಾದ ಪ್ರಮಾಣದಲ್ಲಿದೆ ಅಂತ ಗೊತ್ತಾಗುವುದು ಹೇಗೆ ಅಂದರೆ, ಊಟದ ಮೊದಲು ನಮಗೆ ಎಷ್ಟು ಉಲ್ಲಾಸ ಇತ್ತು ಅಷ್ಟೇ ಉಲ್ಲಾಸ ಊಟದ ನಂತರ ಕೂಡ ಇರಬೇಕು. ಆಗ ನಾವು ಹಿತವಾದಂತಹ ಒಂದು ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಿದ್ದೇವೆ ಎನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಊಟದ ಮಾಡಿದ ಕೂಡಲೇ ನಾವು ವಿಶ್ರಾಂತಿ ತಗೊಳ್ಳೋದಿದ್ದರೂ ನಿದ್ರೆ ಮಾಡೋದು ಯಾವತ್ತೂ ಒಳ್ಳೆಯದಲ್ಲ. ಒಂದು ಮುಹೂರ್ತದಷ್ಟು ಸಮಯ ಆದರೂ ಕೂಡ ಸ್ವಲ್ಪ ವಿಶ್ರಾಂತಿಯಲ್ಲಿ ಇರಬೇಕು. ಆ ಹೊತ್ತಿಗೆ ಮೊಬೈಲ್ ಇತ್ಯಾದಿ ಬಳಕೆಯನ್ನು ಖಂಡಿತವಾಗಿ ಮಾಡಬಾರ್ದು. ಒಟ್ಟಾಗಿ ಸಾರ ಏನು ಅಂದರೆ, ಆಹಾರ ಎನ್ನುವಂಥದ್ದು ಪ್ರಾಣ. ಈ ಪ್ರಾಣವನ್ನು ನಾವು ರಕ್ಷಿಸಿಕೊಳ್ಳಲು, ನಮ್ಮ ಶರೀರ ಮತ್ತು ಮನಸ್ಸಿನ ಆರೋಗ್ಯವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಹಾರದ ಒಂದು ಕ್ರಮವನ್ನು ಎಲ್ಲರೂ ರೂಢಿಸಿಕೊಂಡು ಒಳ್ಳೆಯ ಒಂದು ಆರೋಗ್ಯದ ಒಂದು ದಾರಿಯಲ್ಲಿ ನಾವು ನಡಿಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಈ ಒಂದು ಆಹಾರ ಸೇವಿಸುವಂತಹ ನಮ್ಮ ಸಂಸ್ಕೃತಿ ಏನಿದೆಯೋ, ನಮ್ಮ ಒಂದು ಕ್ರಮ ಏನಿದೆಯೋ, ಇದನ್ನು ನಾವು 4 ಜನರಿಗೆ ಹೇಳಿಕೊಂಡು ಆದಷ್ಟು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ. ನಮ್ಮ ಮುಂದಿನ ಜನಾಂಗವು ಆರೋಗ್ಯವಂತವಾಗಿ ಬಾಳಲಿಕ್ಕೆ ಹಿತಾಹಾರ, ಮಿತಾಹಾರ, ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಆಹಾರ, ಪ್ರಮಾಣಯುಕ್ತವಾದಂತಹ ಆಹಾರ, ಅದೇ ರೀತಿ ಎಲ್ಲ ಷಡ್ರಸಗಳನ್ನು ಹೊಂದಿದಂತಹ ಆಹಾರವನ್ನು ಹಿತಮಿತವಾಗಿ ಬಳಸುವಂತಹ ಅಭ್ಯಾಸ ನಮ್ಮೆಲ್ಲರದು ಆಗಲಿ ಅಂತ ಹೇಳ್ತಾ, ಇದುವರೆಗೆ ಎಲ್ಲರೂ ನೀವು ಈ ಒಂದು ಮಾತುಗಳನ್ನು ಆಲಿಸಿದ್ದೀರಿ. ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಳ್ತೀರಿ ಅಂತ ಹೇಳುವಂತಹ ವಿಶ್ವಾಸವನ್ನು ಹೇಳುತ್ತಾ ನಮಸ್ತೆ, ಧನ್ಯವಾದಗಳು.